ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕಲೆಯನ್ನೇ ಜೀವನವಾಗಿರಿಸಿಕೊಂಡಿರೋ ಒಬ್ಬ ಅದ್ಭುತ ಕಲಾವಿದನ ಪರಿಚಯ, ಅವರ ಕೈಚಳಕದಿಂದ ಆಗಿರೋ ವಿಗ್ರಹಗಳೊಂದಿಗೆ ಮಾಡಿಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಟ್ಟ ಕಲಾವಿದ ಶಿಲ್ಪಿ ಜೀವನ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೀವನ್ ಕಲಾ ಮಂದಿರ ಹೊಸದಾಗಿ ರೀಲಾಂಚ್ ಮಾಡಿದೀವಿ. 1 ಎಕರೆ ಜಾಗದಲ್ಲಿ ಎಲ್ಲ ವಿಗ್ರಹಗಳನ್ನ ಪ್ಲೇಸ್ಮೆಂಟ್ ಮಾಡಿ ಕೆಲಸ ಎಲ್ಲ ಇಲ್ಲೇ ಮಾಡ್ಕೊಂಡು ನಾವು ಹೊರಗಡೆ ಎಲ್ಲ ತಗೊಂಡು ಹೋಗ್ಲಿಕ್ಕೆಲ್ಲ ಒಂದು ಸಿಸ್ಟಮ್ ನ ರೆಡಿ ಮಾಡ್ಕೊಂಡಿದೀವಿ. ಬನ್ನಿ ಫ್ರೆಂಡ್ಸ್, ನಿಮಗೆ ಅದನ್ನೆಲ್ಲ ಪರಿಚಯ ಮಾಡಿಸ್ತೀನಿ. ಬನ್ನಿ. ಇದು ನಮ್ಮ ಹಿಂದೂ ಮಹಾಸಭೆಗೆ, ನಮ್ಮ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿಗೆ ಕೇಸರಿ ಅಲಂಕಾರ ಸಮಿತಿ ಪರವಾಗಿ ಮೇಲ್ಗಡೆ ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ವಿ. ಕಳೆದ ಒಂದು 2 ವರ್ಷದ ಹಿಂದ್ಗಡೆ ನಾವು ಸ್ಟ್ಯಾಚ್ಯೂನ ಮಾಡಿರ್ತೀವಿ. ಸುಮಾರು ಇದು 30 ಅಡಿ ಹೈಟ್ ಇದೆ ಸರ್. ಈ ಸ್ಟ್ಯಾಚ್ಯೂ 30 ಅಡಿ ಎತ್ತರ ಇದೆ. ಮತ್ತೆ ಆಮೇಲೆ ನೀವು ನೋಡ್ಬೋದು, ನಾವು ಇದಕ್ಕೆಲ್ಲ ಮೋಟರ್ ಸಿಸ್ಟಮ್ ಮಾಡಿದೀವಿ. ಒಂದು ಬಟನ್ ಒತ್ತರೆ ಸಾಕೆಲ್ಲ ಆಕ್ಷನ್ ಮಾಡತ್ತೆ. ಹಿಂಗೆ ಕೈಗಳು ಬಗೆಯೋ ತರ ಆಗ್ಲಿ, ತಲೆ ಅಳ್ಳಾಡಿಸೋದು, ಈ ರಾಕ್ಷಸನ್ ತಲೆ ಅಳ್ಳಾಡೋದು, ಹಿರಣ್ಯ ಕಶಪುದು ಕಾಲ್ಗಳು ಅಳ್ಳಾಡೋದು, ಈ ತರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಮಾಡಿರೋಂಥದ್ದು ಫೈಬರ್ ಸ್ಟ್ಯಾಚ್ಯೂ ಇದು. ಇದು ನಮ್ಮ ಮಂಡ್ಲಿ, ನ್ಯೂ ಮಂಡ್ಲಿ ಶಿವಮೊಗ್ಗಕ್ಕೆ ಮಾಡಿದ್ದು ಒಂದು ದೊಡ್ಡದು ಆಂಜನೇಯ ಸ್ಟ್ಯಾಚ್ಯೂ. ಅವರು ಆನಂದ್ ಅಂತ ಹೇಳಿದ್ದಾರೆ, ಅವ್ರು ಬಂದು ಅಪ್ರೋಚ್ ಮಾಡಿದಾಗ ಮಾಡಿದಂತ ಒಂದು ಸ್ಟ್ಯಾಚ್ಯೂ. ಸುಮಾರು ಒಂದು 2000 ಕಿಲೋಮೀಟರ್ ಜರ್ನಿ ಮಾಡಿದೆ ಇದು ಲಾರಿಗಳಲ್ಲಿ. ಎಲ್ಲಾ ಕಡೆ ಆಲ್ಮೋಸ್ಟ್ ತುಂಬಾ ಹಳ್ಳಿಗಳಿಗೆ, ತುಂಬಾ ಜಿಲ್ಲೆಗಳಿಗೆ ಹಾಕ್ಸಿದ್ದಾರೆ ವಿಗ್ರಹನ. ನಾವು ರೆಂಟ್ ಮುಖಾಂತರ ಕೊಡ್ತೀವಲ್ಲ, ಅದೊಂದು ನಮಗೆ ಪ್ಲಸ್ ಪಾಯಿಂಟ್. ಎಲ್ಲಾ ಕಡೆನೂ ನಮ್ದು ಸ್ವಲ್ಪ ಹೆಸರು ಓಡ್ತಾ ಇರುತ್ತೆ. ನಮಗೆ 29 ಅಡಿ ಹೈಟ್ ಇದೆ ಸರ್. ಇದು ನೆಲದಿಂದ 29 ಅಡಿ ಹೈಟ್ ಇದೆ ನೋಡಿ. ಇದೆಲ್ಲ ಬಟ್ಟೆ ಎಲ್ಲ ಇದನ್ನ ಯೂಸ್ ಮಾಡಿದ್ದೇನೆ ಕಂಪ್ಲೀಟ್ ಆಗಿ. ರೇಣುಕಾಚಾರ್ಯ ಸ್ಟ್ಯಾಚ್ಯೂ ಏನಿದೆ, ಕಡೆನಂದಿಹಳ್ಳಿ ಮಠ ಅಂತೇಳಿ ಶಿಕಾರಿಪುರದಲ್ಲಿ 36 ಅಡಿ ಹೈಟ್ ಇಂದು ಸ್ಟ್ಯಾಚ್ಯೂ ಮಾಡ್ತೀವಿ ಸರ್. ಆ ಸ್ಟ್ಯಾಚ್ಯೂಗೆ ನಾವು ಮುಖ ಮಾಡ್ಲಿಕ್ಕೆ, ನಮಗೆ ಹೈಟಲ್ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಕೆಳಗಡೆನೆ ನಾವು ನಿರ್ಮಾಣ ಮಾಡಿದ್ವಿ. ಈ ಮುಖನ ಫಿನಿಶಿಂಗ್ ಮಾಡ್ಲಿಕ್ಕೆ ಸುಮಾರು ನಮಗೆ 1 ತಿಂಗಳ ಕಾಲ ಸಮಯ ತಗೊಂಡಿದ್ದೀವಿ. ಇದೆಲ್ಲ ಡೈ ಎಲ್ಲ ಪ್ರೊಸೆಸಿಂಗ್ ಮಾಡಿ ಕಾಂಕ್ರೀಟ್ ಅಲ್ಲಿ ಮಾಡೋದು ಎಕ್ಸ್ಪೆಷಲಿ. ತದನಂತರ ಇದನ್ನು ಅಷ್ಟೇ, ಬಳ್ಳಾರಿ ಸರ್ಕಲ್ ಅಲ್ಲೇ ಇದೆ. ಬಳ್ಳಾರಿ ಅಮ್ಮನ ದೇವಸ್ಥಾನ ಇದೆಯಲ್ಲ ಸರ್, ಸರ್ಕಲ್ ಅಲ್ಲೇ ಇದೆ. ಅದೊಂದು ಸರ್ಕಲ್ ಅಲ್ಲೇ ಇರೋದ್ರಿಂದ ತುಂಬಾ ಅಟ್ರಾಕ್ಷನ್ ಆಗಿದೆ. ಇದು ಈ ತರ ಇಲ್ಲ ಆಕ್ಚುಲಿ, ಇದು ಡೆಮೋ ಪೀಸ್ ಇದು. ಇನ್ನು ಈ ಭಾಗದಲ್ಲೆಲ್ಲ ಎಲೆಗಳೆಲ್ಲ ಬಂದಂಗೆ ನಾವು ರೆಡಿ ಮಾಡಿದ್ವಿ. ಈ ಪೋರ್ಷನ್ ಅಲ್ಲಿ ತುಂಬಾ ಎಲೆಗಳು ಬರುತ್ತೆ ಸುತ್ತಲೂ, ಆತರ ಒಂದು ಮಾಡಿದ್ವಿ ಸರ್. ನಾವು ಕರ್ನಾಟಕದಲ್ಲೇ ಯಾರು ಮಾಡಿಲ್ಲ ಆ ತರ. ಇದೇ ಮೊದಲನೇ ಬಾರಿಗೆ ಗೋಪುರಗಳನ್ನ, ದೇವಸ್ಥಾನದ ಗೋಪುರಗಳನ್ನೇ ಈ ಜಾಗದಲ್ಲಿ ಮಾಡಿ ಎಲ್ಲ ಕರ್ನಾಟಕದ ತುಂಬೆಲ್ಲ ಕಳಿಸುವಂತ ಒಂದು ಪ್ರಯತ್ನ. ಮೊದಲನೇ ಬಾರಿಗೆ ಕಾಂಕ್ರೀಟ್ ಅಲ್ಲಿ ಗೋಪುರ ನಿರ್ಮಾಣ ಮಾಡ್ತಾ ಇದ್ದೀವಿ. ಸುಮಾರು ಒಂದು 12 ಅಡಿ ಹೈಟ್ ಬರುತ್ತೆ ಸರ್. ಇದೇ ಮೊದಲನೇ ಬಾರಿನ? ಹೌದು, ಇಡೀ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಾ ಇದೀವಿ. ಅದೇ ನೀವು ಸಾಧಾರಣವಾಗಿ ಎಲ್ಲ ಕಡೆ ನೋಡ್ತೀರಿ, ಗೋಪುರಗಳನ್ನ ಅಲ್ಲೇ ದೇವಸ್ಥಾನದ ಮೇಲೆ ಹಂಗೆ ಇಟ್ಕೆ ತಗೊಂಡ್ ಕಟ್ಬಿಡ್ತಾರೆ. ಬಟ್ ಇದೊಂದು ಹೊಸ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಟೀಮ್ ಮುಖಾಂತರ. ಕಾಂಕ್ರೀಟ್ ಅಲ್ಲಿ ನಿರ್ಮಾಣ ಮಾಡಿ ಕ್ಯೂರಿಂಗ್ ಕೆಪಾಸಿಟಿ ಜಾಸ್ತಿ ಮಾಡಿ, ಅದನ್ನ ನಾವು ಲಿಕ್ವಿಡ್ಸ್ ಎಲ್ಲ ಹಾಕಿ ಸ್ಟ್ರೆಂತ್ ಜಾಸ್ತಿ ಮಾಡ್ಲಿಕ್ಕೆ. ಅಂದ್ರೆ ಇಟ್ಕೆ ಆದ್ರೆ ಸ್ವಲ್ಪ ಲೈಫ್ ಕಮ್ಮಿ ಅಲ್ಲ, ಕಾಂಕ್ರೀಟ್ ಅಲ್ಲಿ ಮಾಡಿದ್ರೆ ಸ್ವಲ್ಪ 100 ವರ್ಷಗಳ ಕಾಲ ಬಾಳಿಕೆ ಬರ್ಲಿ ಅಂದ್ಬಿಟ್ಟು ಎಲ್ಲ ಈ ಜಾಗದಲ್ಲೇ ಮಾಡಿ ಅದನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಫಿಕ್ಸ್ ಮಾಡೋ ಅಂಥದ್ದು. ಅತಿ ಕಡಿಮೆ ಇಟ್ಕೆ, ತುಂಬಾ ಕಡಿಮೆ ಬಾಳಿಕೆ ಮಾಡಿರ್ತೀವಿ. ಆದಷ್ಟು ಮ್ಯಾಕ್ಸಿಮಮ್ ಕಾಂಕ್ರೀಟ್ ಅಲ್ಲೇ ಆಗಿರುತ್ತೆ ಸರ್. ಇದು ಬೆಂಗಳೂರಿಗೆ ಮಾಡ್ತಾ ಇದೀವಿ ಸರ್. ಬೆಂಗಳೂರಿಗೆ, ಇದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುತ್ತೆ. 2 ಗೋಪುರ ಆರ್ಡರ್ ತಗೊಂಡಿದೀವಿ ಸದ್ಯಕ್ಕೆ. ರೆಡಿ ಮಾಡಿ ಅಲ್ಲಿ ಹೋಗಿ ಫಿಕ್ಸ್ ಮಾಡೋದಾ? ಹೌದೌದು. ಎಷ್ಟು ದಿನ ಆಗುತ್ತೆ ಇದನ್ನ ರೆಡಿ ಮಾಡೋದಕ್ಕೆ ಸರ್? ಇದು ನಮಗೆ ಒಂದು 1 ಮಂತ್ ಬೇಕು ಸರ್. ಒಂದು ಗೋಪುರ ರೆಡಿ ಮಾಡೋದಕ್ಕೆ 1 ಮಂತ್ ಬೇಕಾಗತ್ತೆ. ಒಂದು ಸುಮಾರು ಒಂದು 8 ರಿಂದ 10 ಜನ ಕಲಾವಿದರು, ಶಿಲ್ಪಿಗಳು ಕೆಲಸ ಮಾಡ್ತಾರೆ. ಸುಮಾರು ಒಂದು ಎಲ್ಲಾ ತರ ಮೆಟೀರಿಯಲ್ಸ್ ನಾವು ಕಬ್ಬಣ ಜಾಸ್ತಿ ಹಾಕಿದ್ವಿ, ಕಬ್ಬಣ ಮತ್ತೆ ಕಾಂಕ್ರೀಟ್. ಅದರಿಂದ ಮಾಡೋದ್ರಿಂದ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಈ ತರದ್ದು ಎಷ್ಟು ಮಾಡ್ತಾ ಇದ್ದೀರಾ? ಈಗ ಸದ್ಯಕ್ಕೆ 2 ಆರ್ಡರ್ ತಗೊಂಡಿದೀವಿ. ಇನ್ನು ಸುಮಾರು ಆರ್ಡರ್ಗಳಿದೆ. ಅದನ್ನು ಅದೇ ಸರ್. ಇದೆಲ್ಲ ಕಬ್ಬಣ ಈ ರೀತಿ ಕಟ್ಟಿರ್ತೀವಿ ನಾವು. ಆಕ್ಚುಲಿ ನಾವು ಕೆಲವೊಂದೆಲ್ಲ ಡಿಸ್ಕ್ಲೋಸ್ ಮಾಡಂಗ್ ಇರಲ್ಲ, ಬಟ್ ಆದ್ರೂ ಹೇಳ್ತಾ ಇದೀನಿ. ಇದೆಲ್ಲ ಕಬ್ಬಣದಲ್ಲಿ ಎಷ್ಟಾಗುತ್ತೆ ಮಾಡಿ ನೀವು? ಹೌದೌದು, ಇದೆಲ್ಲ ಕಬ್ಬಣದ ಆರ್ಮೇಚರ್. ಇಲ್ಲಿ ನೋಡಿ, ಇದೆಲ್ಲ ಕಾಂಕ್ರೀಟ್ ಅಲ್ಲಿ ರೆಡಿ ಆಗುತ್ತೆ. ವಾಲ್ಸ್ ಇರುತ್ತೆ, ರಿಟೈನಿಂಗ್ ವಾಲ್ಸ್. ಇದು ನಮಗೆ ಪ್ಲಸ್ ಪಾಯಿಂಟ್. ಇಟ್ಕೆ ಬಳಸೋದ್ಕಿನ್ನೂ ಯಾವತ್ತೂ ಕಬ್ಬಣ ಹಾಕಿ ಕಾಂಕ್ರೀಟ್ ಹಾಕಿದ್ರೆ ನಮ್ಗೆ ಲೈಫ್ ಜಾಸ್ತಿ. ಮತ್ತೆ ನಾವು ನಾರ್ಮಲ್ ಕಾಂಕ್ರೀಟ್ ಹಾಕಲ್ಲ. ಅದಕ್ಕೆಲ್ಲ ನಾವು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿ ಈಗಿನ ಟೆಕ್ನಾಲಜಿಗೆ ಏನೇನು ಬಳಸ್ಕೋಬಹುದು ನಮಗೆ ಸಹಾಯ ಆಗುತ್ತೆ, ಅದನ್ನೆಲ್ಲ ಬಳಸಿ ತುಂಬಾ ಸದೃಢವಾಗಿ ಗೋಪುರಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಕಾಶಿ ಮಂದಿರ.
ನಮ್ಮ ಹಿಂದೂ ಮಹಾಸಭಾ ಗಣಪತಿ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ಗಾಂಧಿ ಬಜಾರ್ ಮೇಲ್ಭಾಗದಲ್ಲಿ ಮಹಾದ್ವಾರ ನಿರ್ಮಾಣ ಮಾಡಿದ್ವಿ. ಇದು ಲಾಸ್ಟ್ ಇಯರ್ದು ಮಹಾದ್ವಾರ ಸರ್. ಇದು ಆಲ್ಮೋಸ್ಟ್ 32 ಫೀಟ್ ಹೈಟ್ ಇದೆ ಸರ್. ಅಲ್ಲಿಗೆ ನಮ್ಮ ಶಿವನ ಏನು ಜಟೆ ಇದೆ ಅಲ್ಲಿಗೆ 32 ಫೀಟ್ ಹೈಟ್ ಇದೆ. ಇದೆಲ್ಲ ಪೀಸ್ ಮಾಡ್ಬಿಟ್ಟು ನಾವು ಎಲ್ಲ ಎರೆಕ್ಷನ್ ಮಾಡಿರೋಂಥದ್ದು. ಗೋಪುರನೇ ಒಂದು ಸಪ್ರೇಟು, ಗುಂಬಸ್ ಸಪ್ರೇಟು, ಈ ಕಡೆ ಗೋಪುರ ಸಪ್ರೇಟು, ವಿಗ್ರಹ ಸಪ್ರೇಟು, ಈ ರೀತಿ ಮಾಡಿರೋದು. ಈ ಕೆಳಗಡೆ ಇದೇನಿದೆ 33 ಅಡಿ ಅಗಲ ಇದೆ ಸರ್. ಇದು ಸುಮಾರು 40 ಜನ ಶಿಲ್ಪಿಗಳು, 35ರಿಂದ 40 ಜನ ಶಿಲ್ಪಿಗಳು ಕೇವಲ 15 ದಿನದಲ್ಲಿ ಇದನ್ನ ನಾವು ನಿರ್ಮಾಣ ಮಾಡಿದ್ವಿ ಸರ್. ರಾತ್ರಿ ಹಗಲು ಅಂತೇಳಿ ನಿರ್ಮಾಣ ಮಾಡಿದ್ವಿ ಇದಂತೂ. ಅದೊಂದು ಬಹಳ ಖುಷಿ ಆಗತ್ತೆ ನಮಗೆ. ಇವತ್ತು ನೋಡಿದ್ರೆ ಒಂದು ಆಶ್ಚರ್ಯ ಆಗತ್ತೆ, ಹೆಂಗ್ ಮಾಡೋದಪ್ಪ ಈ ವರ್ಕ್ನ ಅಂತೇಳಿ. ಇದು ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರೆ? ಸುಮಾರು 15 ದಿನ ಸರ್. ಟೈಮ್ ತುಂಬಾ ಡ್ಯೂರೇಷನ್ ಕಮ್ಮಿ ಇರುತ್ತೆ, ಯಾಕಂದ್ರೆ ಅಲ್ಲಿ ನಾವು ಡಿಸೈಡ್ ತಗೊಳ್ಳೋ ಅಷ್ಟೊತ್ತಿಗೆ ಟೈಮ್ ಬೇರೋಗಿರುತ್ತೆ. ಲಾಸ್ಟ್ ಕೊನೆ ಹಂತದಲ್ಲಿ ಫೈನಲೈಸ್ ಆದಾಗ ಒಂದು 4-5 ಕಾನ್ಸೆಪ್ಟ್ ಅಂತ ಹೇಳಿ ಇರುತ್ತೆ. ಅದ್ರಲ್ಲಿ ಫೈನಲ್ ಆಗದೆ ನಮಗೆ ತುಂಬಾ ತಡ ಆಗಿರುತ್ತೆ. ಹಾಗಾಗಿ ನಾವು ಕೇವಲ 15 ದಿನದಲ್ಲಿ, ಅದೇ ನಮ್ಮ ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್, ಇದು ನಾವು 15 ದಿನನ ನಾವು 30 ದಿನ ಮಾಡ್ಕೊಳ್ತೀವಿ. ಹೆಂಗೆ ಅಂದ್ರೆ ನೈಟ್ ಟು ಡೇ ಶಿಫ್ಟ್ ವರ್ಕ್ ಮಾಡ್ಕೊಳ್ತೀವಿ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಇದೆ. ನಮ್ಮ ಇಡೀ ಟೀಮ್ ಕಡೆಯಿಂದ ನನಗೆ ಬಹಳ ಸಹಕಾರ ಇದೆ ಸರ್. ಓಕೆ. ಹಾ, 32 ಅಡಿ ಹೈಟ್ ಇದೆ ಸರ್ ಟೋಟಲ್ ಗೋಪುರ. 32 ಅಡಿ. ಹೌದು. ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ ಕಾಶಿ? ಹೌದು ಸರ್, ಹೌದು. ಓಕೆ ಸರ್, ಥ್ಯಾಂಕ್ ಯು. Thank you. ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ವಿಜಯ್ ಕುಮಾರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಈ ಕೆಲಸ? ಒಂದು 25 ವರ್ಷ ಆಯ್ತು. 25 ವರ್ಷ. ಈ ತರದ್ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಇದು 2 ದಿನ ಬೇಕು. 2 ದಿನ. ಒಂದ್ ಫಿನಿಶ್ ಮಾಡಕ್ಕೆ 2 ದಿನ. ಒಂದು ಫಿನಿಶಿಂಗ್ ಮಾಡಕ್ಕೆ. ಮತ್ತೆ ಆ ಕಡೆ ಕಾಣಿಸ್ತಿದೆಯಲ್ಲ ಅದು 2 ದಿನ ಹಿಡಿಯುತ್ತೆ ಒಂದನ್ನೇ 2 ದಿನ. 25 ವರ್ಷದಿಂದ ಇದೇನಾ ಕೆಲಸ? ಇದೇ ಕೆಲಸ. ಯಾವ ತರ ಎಲ್ಲ ಮಾಡ್ತೀರಾ ನೀವು? ಎಲ್ಲ ವೆರೈಟಿ ಡಿಸೈನ್ ಎಲ್ಲ ಮಾಡ್ತೀವಿ. ವೆರೈಟೀಸ್ ತುಂಬಾ ಇದಾವೆ ಡಿಸೈನ್ ಅಲ್ಲಿ. ಓಕೆ. ಇದೇನಿದು? ಇದು ಗಡ್ಗದ ಮೇಲೆ, ಗೋಪುರದ ಮೇಲೆ ಬರೋದು. ಹಾ, ಕಳಸದ ಕೆಳಗಡೆ. ಓಕೆ. ಯಾವ ಊರಿಗಿದು? ಇದು ಬೆಂಗಳೂರು ಟು ಹಾಸನ ಹೈವೇ, ಕರಡಿಗುಚ್ಚಮ್ಮ ಅಂತ. ಓಕೆ. ಮಹಾದ್ವಾರ. ಹಾ. ಹೆಸರು? ಕುಮಾರಸ್ವಾಮಿ ಅಂತ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಈ ಕೆಲಸ? ನಾವು ಸುಮಾರು 11 ವರ್ಷ ಆಯ್ತು. 11 ವರ್ಷ. ಹಾ. ಓಕೆ. ಇದೇನ್ ಮಾಡ್ತಿರೋದು ನೀವು? ಇದು ಕರಡಿ. ಎಲ್ಲಿಗಿದು? ಇದು ತುಮಕೂರು ಹತ್ರ ಒಂದು ಮಹಾದ್ವಾರ ಇದೆಯಲ್ಲ, ಕರಡಿ ಗುಚ್ಚಮ್ಮ ಅಂತ. ಹಾ. ಅದಕ್ಕೆ ಮಾಡ್ತಾರೆ ಇದು ದೇವಸ್ಥಾನ. ಈ ತರದ್ ಎಷ್ಟು ಮಾಡ್ಬೇಕು ನೀವು? ಇದೊಂದಿದೆ, ಅದೊಂದಿದೆ. ಹೊರಗಡೆ ಒಂದು ನಂದಿ ಮಾಡಿದ್ವಿ ಅಲ್ಲಿಗೆ. ನಂದಿ ಮಾಡಿದ್ವಿ. ಓಕೆ. ಅಲ್ಲೊಂದು ಮಾಡ್ತಿದಾರಲ್ಲ ಅವರು? ಅವರು ಅದೊಂದು ಕರಡಿನ. ಓಕೆ. ಈ ತರದ್ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಈ ಒಂದು ಕರಡಿ ಮಾಡೋದಕ್ಕೆ? ಒಂದು ಕರಡಿ ಮಾಡೋಕ್ಕೆ ಒಂದು 7-8 ದಿವಸ ಬೇಕಾಗುತ್ತೆ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಲ್ಲ. ಕ್ಯೂರಿಂಗ್ ಆಗ್ಬೇಕು ಎಲ್ಲ. ಹಾಗೆ ಮಾಡೋಕ್ಕಾಗಲ್ಲ. ಫಸ್ಟ್ ಸ್ಕರ್ಟನ್ ಕಟ್ಬೇಕು, ಆಮೇಲೆ ಇಟ್ಟಿಗೆ ಚೂರು ಹಚ್ಬೇಕು, ಆಮೇಲೆ ರಫ್ ಮಾಡ್ಬೇಕು, ಆಮೇಲೆ ಫಿನಿಶಿಂಗ್ ಮಾಡ್ಬೇಕು. ಓಕೆ. ಕ್ಯೂರಿಂಗ್ ಆದ್ರೆ ಚೆನ್ನಾಗಿರುತ್ತೆ. ಕ್ಯೂರಿಂಗ್ ಆಗ್ಬೇಕು. ಹಂಗೆ ಒಂದೇ ದಿವಸಕ್ಕೆ ಮಾಡೋಕ್ಕಾಗಲ್ಲ. ಓಕೆ. ಒಂದು ವಾರ ಬೇಕಾಗುತ್ತಲ್ಲ? ಒಂದು ವಾರ ಬೇಕಾಗುತ್ತೆ. ಓಕೆ. ಪೇಂಟ್ ಎಲ್ಲ ನೀವೇ ಮಾಡೋದಾ, ಬೇರೆಯವ್ರು ಮಾಡೋದಾ? ಪೇಂಟ್ ಮಾಡ್ತೀವಿ, ಬೇರೆಯವರು ಮಾಡ್ತಾರೆ. ಎಲ್ಲರೂ ಆರ್ಟಿಸ್ಟ್ ಇದಾರೆ. ಎಲ್ಲರೂ ಪೇಂಟ್ ಮಾಡ್ತಾರೆ, ಸ್ಕಲ್ಪ್ಚರ್ ಮಾಡ್ತಾರೆ. ಚೆನ್ನಾಗಿ ಬಂದಿದೆ ನೋಡಿ, ನಿಜವಾದ ಕರಡಿ ತರನೇ ಕಾಣಿಸ್ತಿದೆ. ಇನ್ನ ಮುಖ ಆಗಿಲ್ಲ ಇದು. ಅದೇ ಫುಲ್ ರಫ್ ಇದೆ. ಪೇಂಟ್ ಎಲ್ಲ ಆದ್ರೆ ಇಲ್ಲ, ಫಿನಿಶಿಂಗ್ ಮಾಡ್ಬೇಕಿನ್ನ. ಅಲ್ಲ, ಫಿನಿಶಿಂಗ್ ಮಾಡ್ಬೇಕು. ಈಗಲೇ ಕರಡಿ ತರ ಸ್ವಲ್ಪ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಏನು ಫುಲ್